ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ತೊಗಲು ಗೊಂಬೆ ಅಥವಾ ಪಾಪೆಟ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕಡ್ಡಿಯನ್ನು ಈ ರೀತಿ ಕಟ್ಕೋಬೇಕು ಅಥವಾ ಈ ರೀತಿ ಗಟ್ಟಿಯಾಗಿ ನಿಲ್ಲೋ ಥರ ಮಾಡ್ಕೋಬೇಕು. ಸ್ಕೂಲಲ್ಲಿ ಪ್ರಾಜೆಕ್ಟ್ ಥರ ಕೊಟ್ಟಿದ್ರಂತೆ, ಅದಕ್ಕೋಸ್ಕರ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಮಾಡ್ಕೊಂಡಿದ್ದೆ, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಡಿಯನ್ನು ಕಟ್ಟಿ ಅಥವಾ ಎರಡು ಕಡ್ಡಿಯನ್ನು ಈ ರೀತಿ ಜೋಡಿಸಿ ನಾವು ಒಂದು ಸಿಲಿಬೆ ಥರ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಕ್ಲಾತ್ ಒಳಗಡೆ ಸಣ್ಣ ಸಣ್ಣ ಕ್ಲಾತ್ ಪೀಸು ಅಥವಾ ಕಾಟನ್ ಇದ್ದರೆ ಅದನ್ನು ನೀವು ಇಲ್ಲಿ ಸೇರಿಸ್ಕೋಬೋದು, ಅಥವಾ ಹತ್ತಿ ಇದ್ದರೆ ಅದನ್ನೂ ಸಹ ಸೇರಿಸ್ಕೋಬೋದು. ನಾನು ಬಟ್ಟೆನೇ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಅದನ್ನ ಈ ರೀತಿ ಬಟ್ಟೆ ಒಳಗಡೆ ಇಟ್ಬಿಟ್ಟು ಗಂಟು ಹಾಕಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಕೋಬೇಕಾಗುತ್ತೆ, ಅದು ನಾವು ಫೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀನಿ. ನಂತರ ಕಡ್ಡಿಗೆ ನಾನಿಲ್ಲಿ ಆ ಫೇಸನ್ನು ಕಟ್ಕೊಂಡಿದ್ದೀನಿ. ಅದಕ್ಕೆ ಬಟ್ಟೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಅದನ್ನ ನಾನು ಅದರ ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೇಲ್ಗಡೆ ಟಾಪ್ ಬರಬೇಕಲ್ವ, ಆ ಟಾಪ್ ಶೇಪ್ಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಫೋಲ್ಡ್ ಮಾಡಿಬಿಟ್ಟು ಕಟ್ಕೋಬೇಕಾಗತ್ತೆ. ನಂತರ ಸೈಡೆಲ್ಲ ಈ ರೀತಿ ಕೈಯಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು. ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನ ಉಲ್ಟಾ ಮಾಡಿಕೊಂಡು ಟಾಪ್ ಥರ ಮೇಲ್ಗಡೆ ಬರುತ್ತಲ್ಲ, ಆ ಟಾಪ್ ಥರ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೀವು ಗೊಂಬೆಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ಅಥವಾ ಈ ರೀತಿ ಎಲ್ಲಾದರೂ ಮಾಡ್ಕೋಬೋದು. ನಾನು ಈ ರೀತಿ ಹಾಕಿ ಮತ್ತೆ ಅದು ಸರಿ ಬರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಅದು ಸ್ಲೀವ್ ಹಾಕಿದ ಬಟ್ಟೆ ಏನಿದೆ ಅದನ್ನ ಹಾಕಿದ ಮೇಲೆ ಮೇಲ್ಗಡೆಯಿಂದ ಗೊಂಬೆನ ಮತ್ತೆ ಸೇರಿಸಿ ನೀಟಾಗಿ ಅಲ್ಲಿ ಟೈಟಾಗಿ ಕುತ್ತಿಗೆ ಭಾಗಕ್ಕೆ ಕಟ್ಕೊಂಡಿದ್ದೀನಿ. ಸೊ ಅದು ಗೊಂಬೆ ಥರ ಕಾಣಿಸ್ಬೇಕು, ಆ ರೀತಿಯಲ್ಲಿ ಕಟ್ಕೋಬೇಕಾಗುತ್ತೆ. ಹೊಲಗಳಲ್ಲೆಲ್ಲ ಗೊಂಬೆನ ನಿಲ್ಲಿಸಿರ್ತಾರಲ್ವ, ಅದಕ್ಕೆ ಏನಂತಾರೆ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ ರೀತಿ ಗೊಂಬೆನ ನಾವಿಲ್ಲಿ ರೆಡಿ ಮಾಡಬೇಕು. ಆ ರೀತಿ ಗೊಂಬೆ ರೆಡಿ ಮಾಡ್ಕೊಂಬರಕ್ಕೆ ಹೇಳಿದಾರಂತೆ. ಅದೇ ರೀತಿಯಲ್ಲಿ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಬಾಟಮ್ಗೆ ಒಂದು ಕ್ಲಾತನ್ನು ತೊಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಅರ್ಶಿನ ಕುಂಕುಮಕ್ಕೆಲ್ಲ ಬ್ಯಾಗ್ ಕೊಡ್ತಾರಲ್ಲ, ಅದೇ ಬ್ಯಾಗ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಅದನ್ನ ಹಾಕ್ಬಿಟ್ಟು ಈ ರೀತಿ ಎಳೆದು ಕಟ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ರನ್ನಿಂಗ್ ಸ್ಟಿಚ್ ಮಾಡ್ತೀವಲ್ಲ, ಆ ರೀತಿ ರನ್ನಿಂಗ್ ಸ್ಟಿಚ್ ಮಾಡಿಬಿಟ್ಟು ಈ ರೀತಿ ಸೊಂಟಕ್ಕೆ ಕಟ್ಕೋಬೇಕಾಗತ್ತೆ. ಅದು ಒಳ್ಳೆ ಫ್ರಾಕ್ ಥರ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಅಲ್ಲಿ ಒಂದು ಗಂಟು ಹಾಕಿ ಟೈಟಾಗಿ ಗ್ರಿಪ್ಪಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕುತ್ಕೋಬೇಕು. ಸೊ ಅದು ನಮಗೆ ಕೆಳಗಡೆ ಸ್ಕರ್ಟ್ ಥರ ಕಾಣಿಸ್ಬೇಕು, ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಂತರ ನಾನು ಇದಕ್ಕೆ ಮೇಲ್ಗಡೆ ಒಂದು ಟಾಪ್ ಅಂದರೆ ಒಂದು ದುಪ್ಪಟ್ಟನ ರೆಡಿ ಮಾಡ್ಕೊಳ್ತೀನಿ. ಲಂಗ ಓಣಿ ಎಲ್ಲ ಹಾಕ್ತೀವಲ್ಲ, ಆ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ದುಪ್ಪಟ್ಟ ಪೀಸ್ನ ಈ ರೀತಿ ಕಟ್ ಮಾಡಿ ಸೊಂಟಕ್ಕೆ ತುದಿನ ಏನು ಬರುತ್ತೆ ಆ ತುದಿನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನಾನು ಸ್ಟಿಚ್ಚೇ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡೋದ್ರಿಂದ ಅದು ಬಿಚ್ಚೋಗಲ್ಲ, ಹಾಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನಂತರ ನಾವು ಓಣಿ ಹಾಕ್ತೀವಲ್ಲ, ಆ ರೀತಿ ಓಣಿ ಹಾಕಿ ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ತಲೆ ಕವರ್ ಮಾಡಲಿಕ್ಕೆ ಅದೇ ರೀತಿ ಒಂದು ಕ್ಲಾತ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಕಣ್ಗಳನ್ನ ನಾವು ಇಲ್ಲಿ ಐಲೈನರು ಅಥವಾ ಬ್ಲ್ಯಾಕ್ ಕಲರ್ ಪೆನ್ನಿಂದ ನಾವು ಅಲ್ಲಿ ನೀಟಾಗಿ ಬರ್ಕೋಬೇಕಾಗುತ್ತೆ. ಸ್ಕೆಚ್ ಪೆನ್ ಇದ್ದರೆ ಸ್ಕೆಚ್ ಪೆನ್ನಲ್ಲಿ ಬರ್ಕೋಬೋದು, ಅಥವಾ ಐಲೈನರ್ ಇದ್ದರೆ ಐಲೈನರಲ್ಲೇ ಬರ್ಕೋಬೋದು. ನಾನಿಲ್ಲಿ ಐಲೈನರು ಐ ಶ್ಯಾಡೋದಲ್ಲೇ ಬರ್ಕೊಂಡು ಅಲ್ಲಿ ನೀಟಾಗಿ ಫೇಸ್ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ತುಟಿಗೆ ಈ ರೀತಿ ಅಲ್ಲಿ ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೈಲ್ ಪಾಲಿಷ್ ಬರುತ್ತಲ್ಲ, ಅದರಲ್ಲಿ ಒಂದು ಡಾಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟು ನೀಟಾಗಿ ಶೇಪ್ ಬರಲಿಲ್ಲ, ಹಾಗೆ ಒಂದು ಸ್ಟಿಕ್ಕರ್ ಇಟ್ಟಿದ್ದೀನಿ. ಸೊ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.